ಹಾಯ್ ಫ್ರೆಂಡ್ಸ್, ನಾವಿಂದು ರಿಲಯನ್ಸ್ ದಿಗ್ಗಜ ಮುಕೇಶ್ ಅಂಬಾನಿ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಕೈಗಾರಿಕಾ ಕ್ಷೇತ್ರದ ದಿಗ್ಗಜರು, ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷರು, ಏಷ್ಯಾದ ಅತಿ ಶ್ರೀಮಂತ ವ್ಯಕ್ತಿಗಳು ಆದ ಮುಕೇಶ್ ಅಂಬಾನಿ ಇವರ ಯಶೋಗಾಥೆಯು ಕನಸುಗಳನ್ನು ಸಾಕಾರಗೊಳಿಸುವುದರ ಬಗ್ಗೆ ಮತ್ತು ನಿರಂತರ ಪರಿಶ್ರಮದ ಶಕ್ತಿಯ ಬಗ್ಗೆ ಹೇಳುತ್ತದೆ. ದೂರದ ಯಮನ್ನಿಂದ ಆರಂಭವಾಗಿ ಮುಂಬೈನ ಉದ್ಯಮ ಜಗತ್ತಿನ ಸಿಂಹಾಸವನ್ನೇರಿದ ಮುಕೇಶ್ ಅಂಬಾನಿಯವರ ಪ್ರಯಾಣದ ತಿರುವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮುಕೇಶ್ ಅಂಬಾನಿಯವರ ಮುಂಚಿನ ದಿನಗಳು ಹೇಗಿದ್ವು ಅಂತ ನೋಡೋಣ. 1957ರಲ್ಲಿ ಯಮನ್ನಲ್ಲಿ ಜನಿಸಿದ ಮುಕೇಶ್ ಅಂಬಾನಿಯವರ ಕುಟುಂಬವು ನಂತರ ಮುಂಬೈಗೆ ವಲಸೆ ಬಂದಿತ್ತು. ಅಲ್ಪ ಸಂಪತ್ತಿನೊಂದಿಗೆ ಜೀವನ ನಿರ್ವಹಣೆಗಾಗಿ ಹೋರಾಡುತ್ತಿದ್ದ ಕಾಲಘಟ್ಟದಲ್ಲಿಯೇ ಕಠಿಣ ಪರಿಶ್ರಮದಿಂದಲೇ ಯಶಸ್ಸು ಸಾಧ್ಯ ಎಂಬುದನ್ನು ಮುಕೇಶ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಕಲಿತುಕೊಂಡರು. ಮುಕೇಶ್ ಅಂಬಾನಿಯವರ ತಂದೆ ಧೀರೂಭಾಯಿ ಅಂಬಾನಿಯವರು ಮಸಾಲೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರು. ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದ ಮುಕೇಶ್ ಅವರು ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದು ನಂತರ ವ್ಯಾಪಾರ ಕ್ಷೇತ್ರದಲ್ಲಿ ತಮ್ಮ ತಂದೆಯನ್ನು ಸೇರಿಕೊಂಡರು. 1960ರ ದಶಕದಲ್ಲಿ ರಿಲಯನ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಎಂಬ ಸಣ್ಣ ಕಂಪನಿಯೊಂದಿಗೆ ಅಂಬಾನಿಯವರ ವ್ಯಾಪಾರ ಪ್ರಯಾಣ ಆರಂಭವಾಯಿತು. ಕ್ರಮೇಣ ಪ್ಲಾಸ್ಟಿಕ್, ಪಾಲಿಸ್ಟರ್, ಟೆಲಿಕಾಂ ಯುಗಗಳಲ್ಲಿ ಕಂಪನಿಯನ್ನು ವೈವಿಧ್ಯೀಕರಿಸುವ ಮೂಲಕ ಅವರು ಭಾರತದ ಕೈಗಾರಿಕಾ ದಿಗ್ಗಜರನ್ನಾಗಿ ಮಾಡಿತು. ಜಿಯೋ ಮೊಬೈಲ್ ಸೇವೆಯನ್ನು ಮಾಡುವ ಮೂಲಕ ದೇಶದ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದರು. ಕೇವಲ ವ್ಯವಹಾರದಲ್ಲಿ ಮಾತ್ರವಲ್ಲದೆ ಒಬ್ಬ ದೂರದೃಷ್ಟಿಯ ನಾಯಕರಾಗಿಯೂ ಮುಕೇಶ್ ಅಂಬಾನಿ ಗುರುತಿಸಲ್ಪಟ್ಟಿದ್ದಾರೆ. ಅವರು ಯಾವಾಗಲೂ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಮೇಲೆ ಕೇಂದ್ರೀಕರಿಸುತ್ತಾರೆ. ರಿಲಯನ್ಸ್ ಡಿಜಿಟಲ್ನ ಪ್ರಾರಂಭದ ಮೂಲಕ ಭಾರತದ ಡಿಜಿಟಲ್ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಾಮಾಜಿಕ ಕಾರ್ಯಗಳ ನಿಟ್ಟಿನಲ್ಲೂ ಸಹ ಅವರ ಕೊಡುಗೆ ಗಣನೀಯವಾಗಿದೆ. ರಿಲಯನ್ಸ್ ಫೌಂಡೇಶನ್ ಮೂಲಕ ಶಿಕ್ಷಣ, ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಅವರು ಸಹಾಯ ಮಾಡುತ್ತಿದ್ದಾರೆ. ಯಾವ ಯಶಸ್ವಿಯ ವ್ಯಕ್ತಿಯ ಜೀವನದಲ್ಲೂ ಸವಾಲುಗಳು ಇಲ್ಲದಿರುವುದಿಲ್ಲ. ಮುಕೇಶ್ ಅಂಬಾನಿಯವರ ವ್ಯಾಪಾರ ವೃತ್ತಿಯು ಸವಾಲುಗಳಿಂದ ಮುಕ್ತವಾಗಿರಲಿಲ್ಲ. ಆದರೆ ಎಲ್ಲ ಸವಾಲುಗಳನ್ನು ಎದುರಿಸಿ ವಿಜಯ ಸಾಧಿಸಿದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಮುಂದಿನ ದಿನಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಅಕ್ಷಯ ಮಿಥೇನ್, ರಿನ್ಯೂಯಬಲ್ ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ ಮತ್ತು ಕ್ಲೀನ್ ಎನರ್ಜಿ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಮುಕೇಶ್ ಅಂಬಾನಿ ಭವಿಷ್ಯದತ್ತ ದೃಷ್ಟಿ ನೆಟ್ಟಿದ್ದಾರೆ. ಕಠಿಣ ಪರಿಶ್ರಮ, ದೂರದೃಷ್ಟಿ ಮತ್ತು ನಾಯಕತ್ವದ ಗುಣಗಳ ಸಂಗಮವೇ ಮುಕೇಶ್ ಅಂಬಾನಿ ಅವರ ಯಶೋಗಾಥೆಯು ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿದೆ. ಇವಿಷ್ಟು ಮುಕೇಶ್ ಅಂಬಾನಿಯವರ ಕಿರು ಪರಿಚಯವಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ.